ಒಂದು ಪ್ರಾಕ್ಟಿಕಲ್ ಬೇಸ್ ಪ್ರಶ್ನೆ ಕಂಡು ಹುಡುಗರ. ಈ ಗ್ರೀನ್ ಲೈಟು ಈ ನೀರಿಂದ ಎಣ್ಣೆಗೆ ಹೋಗ್ತಾ ಇದೆ, ಆಯ್ತಾ? ಇದ್ರಲ್ಲಿ ನಾವು ಸ್ಪೀಡ್ ಆಫ್ ಲೈಟ್ ಇನ್ ದಿಸ್ ಆಯಿಲ್ ಕಂಡುಹಿಡಿಬೇಕು ನಾವು. ಸೊ ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಈ ಆಂಗಲ್ ಮೆಜರ್ ಮಾಡಬೇಕು, ಆಯ್ತಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ರಾಕ್ಷನ್ ಆಂಗಲ್ ಮೆಜರ್ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರೊಟ್ರಾಕ್ಟರ್ ಎಲ್ಲ ಸೆಟ್ ಮಾಡಿದ್ದೀನಿ ನೋಡಿಲಿ. ಇದು ನಿಮ್ಮ ಪ್ರೊಟ್ರಾಕ್ಟರ್. ಝೂಮ್ ಮಾಡ್ತೀನಿ, ನೀವು ಆಂಗಲ್ ಮೆಜರ್ ಮಾಡಬೇಕು, ಆಯ್ತಾ? ಸೋಂಬೇರಿತನ ನೋಡ್ಸಕ್ ಹೋಗ್ಬೇಡಿ, ಪಾಸ್ ಮಾಡಿ ಆಂಗಲ್ ಮೆಜರ್ ಮಾಡಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿದೆ, ಆಂಗಲ್ ಆಫ್ ರಿಫ್ರಾಕ್ಷನ್ ಎಲ್ಲಿದೆ ನೋಡಿಕೊಂಡು ಆಂಗಲ್ನ ನೀವು ಮೆಜರ್ ಮಾಡಬೇಕು. ಮಾಡಿದ್ರಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿದೆ? ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್. ನಾರ್ಮಲ್ ಇಂದ ಎಷ್ಟು ಡಿಗ್ರಿ ಮಾಡ್ತಾ ಇದೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. 0, 10, 20, 30, 32, 3 ಮಧ್ಯದಲ್ಲಿದೆ, 33 ಅಂತ ತಗೊಳ್ಳೋಣ. ದಿಸ್ ಇಸ್ 33 ಡಿಗ್ರಿ. ಇಲ್ಲಿ 10, 20, 20, 30 ನಡುವೆ ಇದೆ, 29 ಅಂತ ತಗೊಬೋದು ಇದು, ಅಲ್ವಾ? 29 ಡಿಗ್ರಿ. ಸೊ ಆಲ್ ದ ಆಂಗಲ್ಸ್ ಆರ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್. ಏಕೆಂದ್ರೆ ನಿಮ್ ಟ್ರಿಕಿ ಕ್ವಶನ್ ಬರುತ್ತೆ ಹೋಗ್ತಾ ಹೋಗ್ತಾ, ಆಯ್ತಾ? ನಿಮ್ಗೆ ಈ ಆಂಗಲ್ ಕೊಡ್ತಾರೆ, ತುಂಬಾ ಜನ ಅದು ಗೊತ್ತೇ ಆಗಲ್ಲ ಅವ್ರಿಗೆ, ಆ ಆಂಗಲ್ ತಗೊಂಡ್ಬಿಡ್ತಾರೆ. ಸೊ ಈ ತರ ಎಲ್ಲ ತಪ್ಪು ಮಾಡ್ಕೊಡ್ದು. ಇಟ್ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್. ಇವಾಗ ಮುಂದಿನ ಭಾಗ ಏನಿದ್ರು ಸಬ್ಸ್ಟಿಟ್ಯೂಷನ್ ಮತ್ತೆ ವರ್ಕಿಂಗ್, ಅಷ್ಟೇನೇನಿಲ್ಲ. ಸೊ ಮಾಡಿ, ನೀವೆಲ್ಲರೂ ಮಾಡಿ. ಮತ್ತೆ ಇನ್ನೊಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಉಪಯೋಗಿಸ್ಬೇಕು. ಹಾ, ಸೊ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ಕಂಪ್ಯೂಟರ್ ಇರುತ್ತೆ ಈ ರೀತಿಯಲ್ಲಿ ನೋಡಿಲಿ. ಇದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಆಯ್ತಾ? ಇಲ್ಲಾಂದ್ರೆ ನಿಮ್ಮ ಒಂದು ಫೋನಲ್ಲಿ ಇರುತ್ತೆ, ಆಯ್ತಾ? ಆಂಡ್ರಾಯ್ಡ್ ಫೋನು, ಐಫೋನ್ ಅಂತದೆಲ್ಲ ಇತ್ತು ಅಂದ್ರೆ ಅದರಲ್ಲಿ ಇರುತ್ತೆ. ಆಮೇಲೆ ಟ್ಯಾಬ್ ಅಲ್ಲಿ ಇರುತ್ತೆ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಂತಾನೆ ಕ್ಯಾಲ್ಕುಲೇಟರ್ ಇರುತ್ತೆ, ಆಯ್ತಾ? ಇಂಜಿನಿಯರಿಂಗ್ ಹೋಗೋರೆಲ್ಲ ಉಪಯೋಗಿಸ್ತಾರೆ ಅದನ್ನ. ಅದು ಬಿಟ್ರೆ ಹಾ, ಇಷ್ಟು ಜಾಗದಲ್ಲಿ ಇರುತ್ತೆ. ಸಿಕ್ಕಿದ್ರೆ ಕೈಗೆ ಸಿಕ್ಕಿದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ನೋಡ್ತೀನಿ. ಮೊದಲನೇದಾಗಿ ಗಿವನ್ ಬರೆಯೋಣ. ಯಾವ್ದಿದ್ರು ಫಿಸಿಕ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಆಕ್ಚುಲಿ ಎಲ್ಲೇ ನ್ಯೂಮರಿಕಲ್ಸ್ ಮಾಡಿ ಗಿವನ್ ಬರೀಬೇಕು. ಆಂಗಲ್ ಆಫ್ ಇನ್ಸಿಡೆನ್ಸ್ ಒಂದು 33, ಆಂಗಲ್ ಆಫ್ ರಿಫ್ರಾಕ್ಷನ್ 29, ಅಲ್ವಾ? ಸ್ಪೀಡ್ ಆಫ್ ಲೈಟ್ ಆಕ್ಚುಲಿ ಇದು ಬರೆದ್ರೆ ಇದೇನು ಬರೆದ್ರೂ ಒಂದೇ, ಬರಲಿಲ್ಲ ಅಂದ್ರೆ ಒಂದೇ. ಐ ರೆಪ್ರೆಸೆಂಟ್ಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಕೊಟ್ಟಿದ್ದಾರೆ, 2 × 10⁸ ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಆಫ್ ಲೈಟ್ ಇನ್ ಆಯಿಲ್ ಕಂಡುಹಿಡಿಬೇಕು, ಅಲ್ವಾ? ಸೊ ಇದು ನಿಮ್ಮ ನೆಕ್ಸ್ಟ್ ಮುಂದಿನ ಭಾಗ ವರ್ಕಿಂಗ್. ಸೊ ಸ್ಪೀಡ್ ಆಫ್ ಲೈಟ್ ಇನ್ ಆಯಿಲ್ with respect to water. Relative refractive index of oil with respect to water is given by speed of light in water divided by speed of light in oil, alva? Napkaili it is from oil into water. So sin of I by sin of R. First medium divided by second medium ratio dalli ee ರೀತಿಯಲ್ಲಿ ಬರುತ್ತೆ. ಇನ್ನೇನಿದೆ ಸಬ್ಸ್ಟಿಟ್ಯೂಷನ್, 2 × 10⁸ divided by x ಅಂತ ಬರ್ಕೊಂತೀನಿ ಈಸಿ ಕ್ಯಾಲ್ಕುಲೇಷನ್ಗೆ. This is sin 33 divided by sin of 29. So 33 sin. ಹುಡುಗರ ಒಂದೊಂದು ಕ್ಯಾಲ್ಕುಲೇಟರ್ ಒಂದೊಂದು ತರ ಕ್ಯಾಲ್ಕುಲೇಟ್ ಮಾಡ್ಬೋದು ಕಂಡ್ರ, ಸರಿನಾ? ಸೊ 1.12. ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 1.12. ಒಂದೊಂದರಲ್ಲಿ ನೀವು ಸೈನ್ 30 ಅಂತ ಓದ್ಬೇಕಾಗುತ್ತೆ, ಒಂದೊಂದರಲ್ಲಿ 30 ಅಂತ ಸೈನ್ ಓದ್ಬೇಕಾಗುತ್ತೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಇದರಲ್ಲಿ ಆ ಥರ ವರ್ಕ್ ಆಗ್ತೀನಿ ನಾನು, ಸೊ ಆ ಥರ ಮಾಡ್ತಾ ಇದ್ದೀನಿ. ನಿಮ್ದಲ್ಲಿ ಬೇರೆ ಥರ ವರ್ಕ್ ಆಗ್ಬೋದು. ಸೊ ಇದೆಲ್ಲ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. 1.12 ಅಲ್ವಾ? ಸೊ 2 divided by 1.12, 1.79 approximately. So speed of light in oil is 1.79 into 10⁸ meter per second. ಅಷ್ಟೇ.